ಓಂ ಶಾಂತಿ. ಇಂದಿನ ಮುರಳಿಯ ತಾರೀಕಿದರೆ 6/6/2020. ಬಾಬಾವ್ರು ಹೇಳ್ತಾರೆ, ಮೀಟೆ ಬಚ್ಚೆ इस बेहद के खेल में तुम आत्मा रूपी एक्टर पार्टदारी हो. ಮಧುರ ಮಕ್ಕಳೇ, ಈ ಬೇಹದ್ದಿನ ನಾಟಕದಲ್ಲಿ ತಾವು ಆತ್ಮರೂಪಿ ಪಾತ್ರಧಾರಿಗಳು ಇದ್ದೀರಿ. ತುಮಾರ ನಿವಾಸ ಸ್ಥಾನ ಹೈ, ತಮ್ಮ ನಿವಾಸ ಸ್ಥಾನವಾಗಿದೆ ಸ್ವೀಟ್ ಸೈಲೆನ್ಸ್ ಹೋಮ್, ಜहाँ अब जाना है. ಸ್ವೀಟ್ ಸೈಲೆನ್ಸ್ ಹೋಮ್ ಅಂದರೆ ಪರಂಧಾಮ, ಅಲ್ಲಿಗೆ ಈಗ ತಾವು ಹೋಗಬೇಕಾಗಿದೆ. ಪ್ರಶ್ನೆ, जो ड्रामा के खेल को यथार्थ रीति जानते हैं उनके मुख से कौन से शब्द नहीं निकलते हैं. ಯಾರು ಡ್ರಾಮಾದ ಆಟವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದಾರೆ ಅವರ ಮುಖದಿಂದ ಇಂತಹ ಶಬ್ದಗಳು ಬರುವುದಿಲ್ಲ. ಉತ್ತರ, ಯ ऐसा नहीं होता था तो ऐसे होता. ಇದು ಈ ಥರ ಆಗದಿದ್ದರೆ ಹೀಗೆ ಆಗುತ್ತಿತ್ತು. यह होना नहीं चाहिए, ಈ ಥರ ಆಗಬಾರದು. ऐसे शब्द ड्रामा के खेल को जानने वाले नहीं कहेंगे. ಇಂಥ ಶಬ್ದಗಳನ್ನು ಡ್ರಾಮಾವನ್ನು ತಿಳಿದಂತಹ ಮಕ್ಕಳು ಆಡುವುದಿಲ್ಲ. तुम बच्चे जानते हो ये ड्रामा का खेल जू मिसल चलता रहता है. ತಾವು ತಿಳಿದುಕೊಂಡಿದ್ದೀರಿ, ಈ ನಾಟಕವು ಅತ್ಯಂತ ನಿಧಾನವಾಗಿ ಏನಿನ ಹಾಗೆ ಸುತ್ತುತ್ತಿರುತ್ತದೆ. जो कुछ होता है सब ड्रामा में नोंद है. ಏನಾಗತ್ತೆ ಅದು ಎಲ್ಲವೂ ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಕೊಯ್ ಫಿಕರ್ ಕಿ ಬಾತ್ ನಹೀ ಹೈ, ಇಲ್ಲಿ ಯಾವುದೇ ಚಿಂತೆಯ ಮಾತು ಇಲ್ಲ. ಓಂ ಶಾಂತಿ. बाप जब अपना परिचय बच्चों को देते हैं तो बच्चों को अपना परिचय मिल जाता है. ತಂದೆ ಯಾವಾಗ ತಮ್ಮ ಪರಿಚಯವನ್ನು ಮಕ್ಕಳಿಗೆ ಕೊಡುತ್ತಾರೆ ಆಗ ಮಕ್ಕಳ ಪರಿಚಯ ಮಕ್ಕಳಿಗೆ ಸಿಕ್ಕಿಬಿಡುತ್ತದೆ. सब बच्चे बहुत समय देह अभिमान में होकर रहते हैं. ಬಹಳ ಮಕ್ಕಳು ಬಹಳ ಸಮಯದಿಂದ ದೇಹದ ಅಭಿಮಾನದಲ್ಲಿ ಇರುತ್ತಾರೆ. ದೇಹಿ ಅಭಿಮಾನಿ ಹೋತೋ ಬಾಪ್ ಕಾ ಯಥಾರ್ಥ ಪರಿಚಯ ಹೋ. ಆತ್ಮಾಭಿಮಾನಿ ಆದಾಗ ತಂದೆ ಯಥಾರ್ಥ ಪರಿಚಯ ಸಿಗುತ್ತದೆ. ಪರಂತು ಡ್ರಾಮಾ ಮೇ ऐसे नहीं है. ಆದರೆ ಡ್ರಾಮಾದಲ್ಲಿ ಈ ಥರ ಇಲ್ಲ. ಬಲ್ कहते भी है भगवान गॉड फादर है, रचता है परंतु जानते नहीं है. ಬಲೆ ಹೇಳುತ್ತಾರೆ ಭಗವಂತ ಗಾಡ್ ಫಾದರ್ ಇದ್ದಾರೆ, ರಚಯಿತ ಇದ್ದಾರೆ, ಆದರೆ ತಿಳಿದುಕೊಂಡಿಲ್ಲ. ಶಿವಲಿಂಗ का ಚಿತ್ರ भी है परंतु इतना बड़ा तो वह है नहीं. ಶಿವಲಿಂಗದ ಚಿತ್ರನೂ ಕೂಡ ಇದೆ, ಆದರೆ ಇಷ್ಟು ದೊಡ್ಡ ರೂಪನಲ್ಲಿ ಏನೂ ಇಲ್ಲ. ಯಥಾರ್ಥ ರೀತಿ ನ ಜಾನೆ ಕೆ ಕಾರಣ ಬಾಪ್ ಕೋ ಭೂಲ್ ಜಾತೆ ಹೈ. ಯಥಾರ್ಥ ರೀತಿಯಲ್ಲಿ ತಿಳಿದುಕೊಳ್ಳದೇ ಇರುವ ಕಾರಣ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ಬಾಪ್ ಬಿ ರಚಿತ ಜರೂರ್ ರಚಿಂಗೆ ಬಿ ನೈ ದುನಿಯಾ. ತಂದೆ ರಚಯಿತ ಇದ್ದಾರೆ, ಅವರು ಹೊಸ ಜಗತ್ತನ್ನೇ ರಚನೆ ಮಾಡ್ತಾರೆ. तो ज़रूर हम बच्चों को नई दुनिया की राजधानी का वर्षा होना चाहिए. ಅಂದ ಮೇಲೆ ನಾವು ಮಕ್ಕಳಿಗೆ ಹೊಸ ಜಗತ್ತಿನ ರಾಜಧಾನಿಯ ಆಸ್ತಿ ಸಿಗಬೇಕು. ಸ್ವರ್ಗ का नाम भी भारत में मशहूर है. ಸ್ವರ್ಗದ ಹೆಸರೇ ಭಾರತದಲ್ಲಿ ಪ್ರಸಿದ್ಧಿ ಇದೆ. ಪರಂತು ಸಮಸ್ತೆ ಕುಚ್ ಬಿ ನಹೀ ಹೈ. ಆದರೆ ಏನನ್ನೂ ಕೂಡ ತಿಳಿದುಕೊಂಡಿಲ್ಲ. कहते हैं ಫಲಾನ ಮರ್ ಗಯ ಸ್ವರ್ಗ ಪದಾರ. ಕೇವಲ ಹೇಳುತ್ತಾರೆ ಶರೀರ ಬಿಟ್ಟರೆ ಅಥವಾ ಸತ್ತು ಹೋದರೆ ಸ್ವರ್ಗಕ್ಕೆ ಹೋದರು ಎಂದು. ಅಬ್ ಏಸೆಗೆ ಕಭಿ ಹೋತಾ ಹೈ ಕ್ಯಾ? ಈ ಥರ ಆಗ್ಲಿಕ್ಕೆ ಸಾಧ್ಯ ಇದೆನಾ? ಅಭಿ ತುಮ್ ಸಮಜ್ತೆ ಹೋ ಹಮ್ ಸಬ್ ತುಚ್ಛ ಬುದ್ಧಿ ಥೇ. ಈಗ ನೀವು ತಿಳ್ಕೊಂಡಿರಿ, ನಾವೆಲ್ಲರೂ ಕೂಡ ಕಲ್ ಬುದ್ಧಿಯವರಿದ್ವಿ, ತುಚ್ಛ ಬುದ್ಧಿಯವರಿದ್ದೀವಿ. ನಂಬರ್ ವಾರ್ ತೋ ಕಹೆಂಗೆನಾ? ನಂಬರ್ ವಾರ್ ಅಂತ ಹೇಳಾಗತ್ತಲ್ಲ. ಮುಖ್ಯ ಕೇಳಿಯೇ ಹಿ ಸಮಜಾನಿ ಹೈ कि मैं इनमें आता हूँ बहुत जन्मों वाली अंतिम शरीर में. ಮುಖ್ಯವಾದಂಥ ತಿಳುವಳಿಕೆ ಇದೆ. ನಾನು ಇವರ ಶರೀರನಲ್ಲಿ ಬರುತ್ತೇನೆ. ಇವರು ಬಹಳ ಜನ್ಮಗಳ ಅಂತಿಮ ಶರೀರನಲ್ಲಿ ಇದ್ದಾರೆ. ಯह है नंबर 1. ಇವರು ನಂಬರ್ 1 ಇದ್ದಾರೆ. बच्चे समझते हैं अभी हम उनके बच्चे ब्राह्मण बन गए हैं. ನಾವು ಅವರ ಮಕ್ಕಳು ಬ್ರಾಹ್ಮಣರಾಗಿದ್ದೇವೆ. यह सब है समझ की बातें. ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ. ಬಾಪ್ ಇತನೇ ಸಮಯ ಸೆ ಸಮಜಾತೆ ಹೀ रहते हैं. ಇಷ್ಟೊಂದು ಸಮಯದಿಂದ ತಂದೆ ತಿಳಿಸುತ್ತಾನೇ ಇರುತ್ತಾರೆ. ನೈ ತೋ ಸೆಕೆಂಡ್ ಕಿ ಬಾತ್ ಹೈ ಬಾಪ್ ಕೋ ಪಹಚಾನ್ನ. ಇದು ಕೇವಲ ಒಂದು ಸೆಕೆಂಡಿನ ಮಾತಾಗಿದೆ, ತಂದೆಯನ್ನು ಗುರ್ತು ಮಾಡಿಕೊಳ್ಳುವುದು. ಬಾಪ್ कहते हैं
ಮುಜೆ ಯಾದ್ ಕರೆಂಗೆ ತೋ ತುಮಾರೆ ವಿಕರ್ಮ ವಿನಾಶ ಹೋಂಗೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ನಿಶ್ಚಯ ಹೋ ಗಯ ಫಿರ್ ಕೊಯ್ ಭಿ ಬಾತ್ ಮೇ ಪ್ರಶ್ನೆ ಉಟಿ ನೈ ಸಕ್ತೆ. ನಿಶ್ಚಯ ಆಯಿತು ಅಂದರೆ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ. ಬಾಪ್ನೆ ಸಮಜಾಯ ಹೈ, ತುಮ ಪಾವನ್ ಥೇ ಜಬ್ ಶಾಂತಿಧಾಮ್ಯ ಥೇ. ತಂದೆ ತಿಳಿಸಿದ್ದಾರೆ, ನಾವೆಲ್ಲರೂ ಕೂಡ ಪಾವನರಿದ್ದೀವಿ ಯಾವಾಗ ಶಾಂತಿಧಾಮದಲ್ಲಿದ್ದೀವಿ ಆವಾಗ. ಯೇ ಬಾತೆ ಭಿ ತುಮ್ ಹಿ ಬಾಪ ದ್ವಾರ ಸುನ್ತೆ ಹೋ. ಈ ಮಾತುಗಳನ್ನು ಕೂಡ ತಾವು ತಂದೆಯಿಂದನೇ ಕೇಳುತ್ತೀರಿ. ದುಸರಾ ಕೋಯಿ ಸುನಾನ ಸಕೆ, ಬೇರೆ ಯಾರು ಕೂಡ ಇಂಥ ಮಾತುಗಳನ್ನು ಹೇಳಲು ಸಾಧ್ಯವಿಲ್ಲ. ತುಮ ಜಾನ್ತೆ ಹೋ ಹಮ್ ಆತ್ಮಯೇ ಕಹಾಕೆ ರಹವಾಸಿ ಹೈ. ತಮಗೆ ಗೊತ್ತಿದೆ ನಾವು ಆತ್ಮ ಎಲ್ಲಿಯ ರಹವಾಸಿಯಾಗಿದ್ದೇವೆ. ಜೈಸೆ ನಾಟಕಕ್ಕೆ ಆ್ಯಕ್ಟರ್ಸ್ ಕಹೆಂಗೆ ಹಮ್ ಯಹಾಕೆ ರಹವಾಸಿ ಹೈ, ಕಪಡ ಬದಲ್ಕರ್ ಸ್ಟೇಜ್ ಪರ್ ಆ ಜಾಯೆಂಗೆ. ನಾಟಕದಲ್ಲಿ ಪಾತ್ರಧಾರಿಗಳು ಹೇಳುತ್ತಾರೆ ನಾವು ಇಂಥಲ್ಲಿಯ ನಿವಾಸಿಗಳು, ಬಟ್ಟೆಯನ್ನು ಬದಲಾವಣೆ ಮಾಡಿಕೊಂಡು ಸ್ಟೇಜ್ ಮೇಲೆ ಬರುತ್ತಾರೆ. ಅಭಿ ತುಮ್ ಸಮಜ್ತೆ ಹೋ ಹಮ್ ಯಾಕೆ ರಹವಾಸಿ ನೈ ಹೈ. ಈಗ ನಾವು ತಿಳಿದುಕೊಂಡಿದ್ದೇವೆ ನಾವು ಇಲ್ಲಿಯ ರಹವಾಸಿ ಅಲ್ಲ. ಏಕ್ ನಾಟಕ ಶಾಲಾ ಹೈ, ಇದು ಒಂದು ನಾಟಕ ಶಾಲೆಯಾಗಿದೆ. ಯ ಅಭಿ ಬುದ್ಧಿ ಮೇ ಆಯಾ ಹೈ ಕಿ ಹಮ್ ಮೂಲ ವತನ್ ಕೆ ನಿವಾಸಿ ಹೈ. ಈಗ ತಮಗೆ ಬುದ್ಧಿಯಲ್ಲಿ ಬಂದಿದೆ ನಾವೆಲ್ಲರೂ ಕೂಡ ಮೂಲ ವತನದ ನಿವಾಸಿಗಳಾಗಿದ್ದೇವೆ. ಜಿಸ್ಕೋ ಸ್ವೀಟ್ ಸೈಲೆನ್ಸ್ ಹೋಮ್ ಕಹ ಜಾತ ಹೈ. ಅದಕ್ಕೆ ಸಿಹಿಯಾದಂಥ ಶಾಂತಿಯ ಮನೆ ಅಂತಲೂ ಕೂಡ ಹೇಳಾಗತ್ತೆ. ಇಸ್ಕೆ ಲಿಯೇ ಹಿ ಸಬ್ ಚಾತೆ ಹೈ ಕ್ಯೋಂಕಿ ಆತ್ಮ ದುಃಖಿ ಹೈ ನಾ. ಅದಕ್ಕೋಸ್ಕರ ಎಲ್ಲರೂ ಬಯಸುತ್ತಾರೆ, ಆತ್ಮ ದುಃಖಿಯಾಗಿದೆ ಅಲ್ಲವಾ. ಮತ್ತು ಕಹತೆ ಹೈ ಹಮ್ ಕೈಸೆ ವಾಪಸ್ ಗರ್ ಜಾವೆ. ನಾವು ಹೇಗೆ ವಾಪಸ್ ಮನೆಗೆ ಹೋಗಬೇಕು. ಗರ್ ಕಾ ಪತಾ ನ ಹೋನೆ ಕಾರಣ ಭಟಕ್ತೆ ಹೈ. ಮನೆಯ ರಸ್ತೆ ಗೊತ್ತಿಲ್ಲದ ಕಾರಣ ಅಲೆದಾಡುತ್ತಿರುತ್ತಾರೆ. ಅಭಿ ತುಮ್ ಭಟಕ್ನೆ ಸೆ ಚುಟೆ ಹೈ. ತಾವು ಈಗ ಅಲೆದಾಟದಿಂದ ನಿಂತು ಹೋಗಿದ್ದೀರಿ. ಬಚ್ಚೋं को मालूम पड़ गया है अभी तुमको सचमुच घर जाना है. ಈಗ ನಿಮಗೆ ಗೊತ್ತಾಗಿದೆ ಖಂಡಿತವಾಗಿಯೂ ನಾವು ಮನೆಗೆ ಹೋಗಬೇಕಾಗಿದೆ. ಅಹಂ ಆತ್ಮ ಕಿತ್ನಿ ಛೋಟಿ ಬಿಂದಿ ಹೈ. ನಾನು ಆತ್ಮ ಎಷ್ಟು ಚಿಕ್ಕ ಬಿಂದು ಆಗಿದ್ದೇನೆ. ಯಹ ಭಿ ವಂಡರ್ ಹೈ ಜಿಸ್ಕೋ ಕುದರತ್ ಕಹ ಜಾತ ಹೈ. ಇದು ಕೂಡ ಆಶ್ಚರ್ಯಕರವಾದಂಥ ವಿಚಾರವಾಗಿದೆ. ಇತನಿ ಛೋಟಿ ಬಿಂದಿ ಮೇ ಇತನಾ ಪಾರ್ಟ್ ಬರಾ ಹುವಾ ಹೈ. ಇಷ್ಟ ಚಿಕ್ಕದಾದ ಬಿಂದುವಿನಲ್ಲಿ ಆತ್ಮದಲ್ಲಿ ಎಷ್ಟೊಂದು ಪಾರ್ಟ್ ತುಂಬಿಕೊಂಡಿದೆ. ಪರಂಪಿತ ಪರಮಾತ್ಮ ಕೈಸೆ ಪಾರ್ಟ್ ಬಜಾತೆ ಹೈ ಯೇ ಭಿ ತುಮ್ ಜಾನ್ ಗಯೆ ಹೋ. ಪರಂಪಿತ ಪರಮಾತ್ಮ ಹೇಗೆ ಪಾತ್ರ ಮಾಡುತ್ತಾರೆ ಅನ್ನುವುದನ್ನು ಸಹ ತಾವು ತಿಳಿದುಕೊಂಡಿದ್ದೀರಿ. ಸಬ್ಸೆ ಮುಖ್ಯ ಪಾರ್ಟ್ದಾರಿ ವಹ ಹೈ ಕರನ್ ಕರಾವನ್ ಹಾರ್ ಹೈ ನಾ. ಎಲ್ಲರಿಗಿಂತ ಮುಖ್ಯ ಪಾತ್ರಧಾರಿ ಶಿವಬಾಬಾರಾಗಿದ್ದಾರೆ. ಏಕೆಂದರೆ ಅವರು ಮಾಡಿಸುವಂಥವರಾಗಿದ್ದಾರೆ. तुम मीठे मीठे बच्चों को यह अभी समझ में आया है कि हम ಆತ್ಮಯೇ ಶಾಂತಿಧಾಮ್ ಸೆ ಆತಿ ಹೈ. ತಾವು ಮಧುರಾತಿ ಮಧುರ ಮಕ್ಕಳಿಗೆ ಇದು ಗೊತ್ತಾಗಿದೆ, ನಾವು ಪರಂಧಾಮದಿಂದ ಅಥವಾ ಶಾಂತಿಧಾಮದಿಂದ ಇಲ್ಲಿಗೆ ಬರುತ್ತೇವೆ. ಆತ್ಮಯೇ कोई नई तोड़े ही निकलती है जो शरीर में प्रवेश करती है. ಆತ್ಮಗಳು ಹೊಸದಾಗಿ ಬರುವುದಿಲ್ಲ ಶರೀರದಲ್ಲಿ ಪ್ರವೇಶ ಮಾಡಲು. ಆತ್ಮಯೇ ಸಭಿ ಸ್ವೀಟ್ ಹೋಮ್ ಮೇ ರಹತಿ ಹೈ. ಆತ್ಮಗಳು ಶಾಂತಿಧಾಮದಲ್ಲಿ ಪರಂಧಾಮದಲ್ಲಿ ಇರುತ್ತವೆ. ವಹಾ ಸೆ ಆತಿ ಹೈ ಪಾರ್ಟ್ ಬಜಾನೆ. ಅಲ್ಲಿಂದ ಪಾತ್ರ ಮಾಡಲು ಬರುತ್ತವೆ. ಸಭಿಕೋ ಪಾರ್ಟ್ ಬಜಾನ ಹೈ. ಎಲ್ಲರಿಗೂ ಪಾತ್ರವನ್ನು ಮಾಡಬೇಕಾಗಿದೆ. ಯ ಖೇಲ್ ಹೈ. ಇದು ಒಂದು ಆಟ ಇದೆ. ಯ ಸೂರ್ಯ चांद स्टार्स आदि क्या है. यह सब बत्तियाँ है जिसमें रात और दिन का खेल चलता है. ಈ ಸೂರ್ಯ ಚಂದ್ರ ನಕ್ಷತ್ರಗಳು ಏನಾಗಿವೆ, ಇವೆಲ್ಲವೂ ಲೈಟ್ಸ್ಗಳಾಗಿವೆ. ಇದರಿಂದ ರಾತ್ರಿ ದಿನದ ಆಟ ನಡೆಯುತ್ತದೆ. ಕೈ कहते हैं सूर्य देवताय नमः चंद्र देवताय नमः परंतु वास्तव में ये कोई देवताय है नहीं. ಅನೇಕರು ಹೇಳುತ್ತಾರೆ ಸೂರ್ಯ ದೇವತಾಯ ನಮ ಚಂದ್ರ ದೇವತಾಯ ನಮ ಅಂತ. ಆದರೆ ವಾಸ್ತವಿಕವಾಗಿ ಅವರು ದೇವತೆಗಳು ಅಲ್ಲ. ಇಸ ಖೇಲ್ ಕಾ
किसको मालूम ही नहीं है. ಈ ಆಟದ್ದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಸೂರ್ಯ ಚಾಂದ್ ಕೋ ಭಿ ದೇವತಾ ಕಹ ದೇತೆ ಹೈ. ಸೂರ್ಯ ಮತ್ತು ಚಂದ್ರರು ಕೂಡ ದೇವತೆಗಳು ಅಂತ ಹೇಳಿಬಿಡುತ್ತಾರೆ. वास्तव में यह इस सारे विश्व नाटक के लिए बत्तिया है. ವಾಸ್ತವಿಕವಾಗಿ ಸೂರ್ಯ ಮತ್ತು ಚಂದ್ರರು ಈ ಇಡೀ ವಿಶ್ವದ ನಾಟಕದ ಲೈಟ್ಸ್ಗಳಾಗಿದ್ದಾರೆ. ಹಮ ರಹವಾಸಿ ಹೈ ಸ್ವೀಟ್ ಸೈಲೆನ್ಸ್ ಹೋಮ್ಕೆ. ನಾವು ಆತ್ಮಗಳು ಪರಂಧಾಮದ ರಹವಾಸಿಗಳಾಗಿದ್ದೇವೆ. ಯಾ ಹಮ ಪಾರ್ಟ್ ಬಜಾ ರಹಿ ಹೈ. ಯಹ ಜೂ ಮಿಸಲ್ ಚಕ್ರ ಫಿರ್ತಾ रहता है. ನಾವು ಪಾತ್ರ ಮಾಡುವವರಾಗಿದ್ದೇವೆ. ಈ ನಾಟಕವು ಏನಿನ ಹಾಗೆ ನಿಧಾನವಾಗಿ ನಡೆಯುತ್ತದೆ. ಜೋ ಕುಚ್ ಹೋತಾ ಹೈ ಡ್ರಾಮಾ ಮೇ ನೂಂದ್ ಹೈ. ಏನು ಆಗತ್ತೆ ಅದು ಈ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ऐसे नहीं कहना चाहिए कि ऐसा नहीं होता तो ऐसे होता. ಈ ಥರ ಆಗದೆ ಇದ್ರೆ ಈ ಥರ ಆಗತ್ತೆ ಅಂತ ಹೇಳಬಾರದು. ಇವತ್ತು ಡ್ರಾಮಾ ಮೇ ಹೈನಾ, ಇದು ಎಲ್ಲವೂ ಡ್ರಾಮಾದಲ್ಲಿ ಇದೆ ಅಲ್ವಾ. मिसाल मिसला जैसे तुम्हारी माँ थी, ख्याल में तो नहीं था ना कि चली जाएगी. ಬಾಬಾ ಅಂತಾರೆ ಉದಾಹರಣೆಗೋಸ್ಕರ ನಿಮ್ಮ ತಾಯಿ ಇದ್ದರು, ಅವ್ರು ಹೋಗ್ತಾರಂತ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲಲ್ಲ. ಅಚ್ಚಾ ಶರೀರ ಚೋಡ್ದೆ ಡ್ರಾಮಾ. ಒಂದು ವೇಳೆ ಶರೀರ ಬಿಟ್ಟರು ಅದು ಡ್ರಾಮಾದಾಗಿತ್ತು, ಆಯಿತು. ಅವ ಅಪ್ನ ನಯಾ ಪಾರ್ಟ್ ಬಜಾ ರಹಿ ಹೈ. ಈಗ ತಮ್ಮ ಹೊಸ ಪಾತ್ರವನ್ನು ಮಾಡುತ್ತಿದ್ದಾರೆ. ಫಿಕ್ರ್ ಕಿ ಕೋಯಿ ಬಾತ್ ನಹಿ. ಚಿಂತೆ ಯಾವುದೇ ಮಾತಿಲ್ಲ. ಯಾ ತುಮ್ ಸಬ್ ಬಚ್ಚೋं की बुद्धि में है हम एक्टर्स है. ಈಗ ತಮ್ಮ ಎಲ್ಲ ಮಕ್ಕಳ ಬುದ್ಧಿಯಲ್ಲಿದೆ ನಾವೆಲ್ಲರೂ ಕೂಡ ಪಾತ್ರಧಾರಿಗಳಾಗಿದ್ದೇವೆ. ಯಾ ಹಾರ್ ಜೀತ್ ಕಾ ಖೇಲ್ ಹೈ. ಇದು ಸೋಲು ಗೆಲುವಿನ ಆಟವಾಗಿದೆ. ಯಾ ಹಾರ್ ಜೀತ್ ಕಾ ಖೇಲ್ ಮಾಯಾ ಪರ್ ಆಧಾರಿತ ಹೈ. ಈ ಸೋಲು ಗೆಲುವಿನ ಆಟ ಮಾಯೆ ಮೇಲೆ ಆಧಾರಿತವಾಗಿದೆ. ಮಾಯಾ ಸೆ ಹಾರೆ ಹಾರ್ ಹೈ और ಮಾಯಾ ಸೆ ಜೀತೆ ಜೀತ್ ಹೈ. ಮಾಯೆಯಿಂದ ಸೋಲು ಹಾಗೂ ಮಾಯೆಯಿಂದ ಗೆಲುವು ಇದೆ. ಯಹ ಗಾತೆ ತೋ ಸಬ್ ಹೈ ಪರಂತು ಬುದ್ಧಿ ಮೇ ಜ್ಞಾನ ಜರಾ ಭಿ ನಹೀ ಹೈ. ಇದನ್ನು ಎಲ್ಲರೂ ಕೂಡ ಗಾಯನ ಮಾಡುತ್ತಾರೆ, ಆದರೆ ಬುದ್ಧಿಯಲ್ಲಿ ಜ್ಞಾನ ಸ್ವಲ್ಪವೂ ಇಲ್ಲ. ತುಮ್ ಜಾನ್ತೆ ಹೋ ಮಾಯಾ ಕ್ಯಾ ಚೀज़ है. यह तो रावण है जिसको ही माया कहा जाता है. ಮಾಯೆ ಯಾವ ವಸ್ತು ಅನ್ನೋದು ತಮಗೆ ಗೊತ್ತಿದೆ. ಇದು ಅಂಕು ರಾವಣವಾಗಿದೆ. ಮಾಯೆಯನ್ನು ಯಾರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಧನ್ ಕೋ ಸಂಪತ್ತಿ ಕहा जाता है. ಧನ್ ಕೋ ಮಾಯಾ ನೈ ಕಹೆಂಗೆ. ಹಣಕ್ಕೆ ಸಂಪತ್ತು ಅಂತ ಹೇಳಾಗತ್ತೆ, ಆದರೆ ಹಣಕ್ಕೆ ಮಾಯೆ ಎಂದು ಹೇಳುವುದಿಲ್ಲ. ಮನುಷ್ಯ ಸಮಸ್ತೆ ಇನ್ಕೆ ಪಾಸ್ ಬಹುತ್ ಧನ್ ಹೈ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಇವರ ಹತ್ತಿರ ಬಹಳ ಹಣವಿದೆ. ತೋ ಕಹ ದೇತೆ ಮಾಯಾ ಕಾ ನಶಾ ಹೈ. ಹೇಳಲಾಗತ್ತೆ ಇವರಿಗೆ ಮಾಯೆ ನಶೆ ಇದೆ. ಲೇಕಿನ್ ಮಾಯಾ ಕಾ ನಶಾ ಹೋತಾ ಹೈ ಕ್ಯಾ. ಆದರೆ ಮಾಯೆ ನಶೆ ಇರುತ್ತೆನಾ. ಮಾಯಾ ಕೋ ತೋ ಹಮ್ ಜೀತನೆ ಕಿ ಕೋಶಿಶ್ ಕರ್ತೆ ಹೈ. ಮಾಯೆಯನ್ನು ನಾವು ಗೆಲ್ಲುವಂಥ ಪ್ರಯತ್ನ ಮಾಡುತ್ತೇವೆ. ತೋ ಇಸ್ಮೇ ಕೊಯ್ ಭಿ ಬಾತ್ ಮೇ ಸಂಶಯ ನೈ ಉಠ್ನಾ ಚಾಹಿಯೆ. ಇಂಥ ಯಾವುದೇ ಮಾತುಗಳಲ್ಲಿ ಸಂಶಯದಲ್ಲಿ ಬರಬಾರದು. ಕಚ್ಚಿ ಅವಸ್ಥಾ ಹೋನೆ ಕೆ ಕಾರಣ ಹಿ ಸಂಶಯ ಉಠ್ತಾ ಹೈ. ಕಚ್ಚಾ ಅವಸ್ಥೆ ಇರುವ ಕಾರಣ ಸಂಶಯವು ಏಳುತ್ತದೆ. ಅಭಿ ಭಗವಾನ್ ವಾಚ್ ಹೈ ಕಿಸ್ಕೆ ಪ್ರತಿ. ಈಗ ಭಗವಂತನ ಮಹಾವಾಕ್ಯಗಳು ಯಾರ ಪ್ರತಿ ಇವೆ. ಆತ್ಮಾವಕ್ಕೆ ಪ್ರತಿ, ಆತ್ಮಗಳ ಪ್ರತಿಯಾಗಿ ಇದೆ. ಭಗವಾನ್ ತೋ ಜರೂರ್ ಶಿವ್ ಹಿ ಚಾಹಿಯೆ ಜೋ ಆತ್ಮಾವ ಪ್ರತಿ ಕಹೆ. ಭಗವಂತ ಅಂದರೆ ಶಿವನೇ ಇರಬೇಕು, ಆತ್ಮಗಳ ಪ್ರತಿಯಾಗಿ ಹೇಳುತ್ತಾರೆ. ಕೃಷ್ಣ ತೋ ದೇಹದಾರಿ ಹೇ ವ ಆತ್ಮಾವಕ್ಕೆ ಪ್ರತಿ ಕೈಸೆ ಕಹೆಂಗೆ. ಕೃಷ್ಣ ಅಂತೂ ದೇಹದಾರಿಯಾಗಿದ್ದಾರೆ, ಅವರು ಆತ್ಮದ ಪ್ರತಿಯಾಗಿ ಹೇಳಲು ಸಾಧ್ಯವಿಲ್ಲ. ತುಮಕೋ ಕೊಯ್ ದೇಹದಾರಿ ಜ್ಞಾನ ನೈ ಸುನಾತೆ ಹೇ. ನಮಗೆ ಯಾರೂ ಕೂಡ ದೇಹದಾರಿಗಳು ಜ್ಞಾನವನ್ನು ಹೇಳುವುದಿಲ್ಲ. ಬಾಪ್ಕೋ ತೋ ದೇಹ ಹೈ ನೈ. ಶಿವ ಬಾಬೋರಿಗಂತೂ ದೇಹನೇ ಇಲ್ಲ. ಅವ್ರ ತೋ ಸಬ್ಕೋ ದೇಹ ಹೈ. ಬೇರೆ ಎಲ್ಲರಿಗೂ ಕೂಡ ದೇಹ ಇದೆ. ಜಿನ್ಕಿ ಪೂಜಾ ಕರ್ತೆ ಹೇ ಉನ್ಕೋ ಯಾದ್ ಕರ್ನಾ ತೋ ಸಹಜ ಹೈ. ಯಾರನ್ನು ತಾವು ಪೂಜೆ ಮಾಡ್ತೀರಿ ಅವ್ರ ನೆನಪು ಮಾಡುವುದು ಸರಳವಾಗಿದೆ. ಬ್ರಹ್ಮ ವಿಷ್ಣು ಶಂಕರ್ಕೋ ಕಹಿಂಗೆ ದೇವತಾಯೇ. ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆ ಎಂದು ಹೇಳಲಾಗುತ್ತದೆ. ಶಿವಕೋ ಭಗವಾನ್ ಕಹತೆ ಹೇ. ಶಿವನಿಗೆ ಭಗವಂತನೆಂದು ಹೇಳಲಾಗುತ್ತದೆ. ಊಂಚಿತೆ ಊಂಚ್ ಭಗವಾನ್ ಉನ್ಕೋ ದೇಹ ಹೈ ನೈ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ
ಅವರಿಗೆ ಯಾವುದೇ ದೇಹ ಇಲ್ಲ. यह भी तुम जानते हो जब मूल वतन में आत्माएं थी. ಇದನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಿ. ಯಾವಾಗ ಆತ್ಮಗಳು ಮೂಲ ವತನದಲ್ಲಿ ಇದ್ದವು, ತೋ ತುಮಕೋ ದೇಹ ಥಿ, ಆಗ ನಿಮಗೆ ದೇಹ ಇತ್ತ? ನೈ, ತುಮ ಆತ್ಮಾಯೇ ಥಿ. ಅಲ್ಲಿ ನೀವು ಕೇವಲ ಆತ್ಮಗಳು ಆಗಿದ್ದೀರಿ, ಅಲ್ಲಿ ದೇಹ ಇರಲಿಲ್ಲ. ಯೇ ಬಾಬಾ ಭೀ ಆತ್ಮ ಹೈ, ಈ ಬಾಬಾರವರು ಕೂಡ ಒಂದು ಆತ್ಮ ಇದ್ದಾರೆ. ಸಿರ್ಫ್ ವಹ ಪರಮ ಹೈ, ಇನ್ಕಾ ಪಾರ್ಟ್ ಗಾಯ ಹುವಾ ಹೈ. ಕೇವಲ ಅವರು ಪರಮ ಆಗಿದ್ದಾರೆ, ಶ್ರೇಷ್ಠ ಆಗಿದ್ದಾರೆ. ಅವರ ಪಾರ್ಟು ಕೂಡ ಗಾಯನವಿದೆ. ಪಾರ್ಟ್ ಜಾಕರ್ ಗಾಯ ಹೇ, ಪಾತ್ರವನ್ನು ಹೋಗಿ ಮಾಡಿದ್ದಾರೆ. ತಬ್ ಹಿ ಪೂಜಾ ಹೋತಿ, ಅದಕ್ಕೋಸ್ಕರ ಅವ್ರ ಶಿವಂದು ಕೂಡ ಪೂಜೆ ಆಗತ್ತೆ. परंतु एक भी मनुष्य नहीं जिसको यह मालूम हो 5000 वर्ष पहले भी परमपिता परमात्मा रचयिता आया था, वह है ಹೆವನ್ಲಿ ಗಾಡ್ ಫಾದರ್. ಆದರೆ ಇಂಥ ಯಾವ ಮನುಷ್ಯರು ಕೂಡ ಇಲ್ಲ 5000 ವರ್ಷಗಳ ಹಿಂದೆ ಪರಮಪಿತ ಪರಮಾತ್ಮ ರಚಯಿತ ಬಂದಿದ್ದರು. ಅವರು ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ, ಸ್ವರ್ಗದ ರಚಯಿತ ಆಗಿದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. 5000 ವರ್ಷ बाद कल्प के संगम पर वह आते हैं. 5000 ವರ್ಷಗಳ ನಂತರ ಕಲ್ಪದ ಸಂಗಮ ಯುಗದಲ್ಲಿ ಅವರು ಬರುತ್ತಾರೆ. परंतु कल्प की आयु लंबी चौड़ी कर देने से सब भूल गए हैं. ಆದರೆ ಕಲ್ಪದ ಆಯುಷನ್ನು ಉದ್ದ ಮತ್ತು ಅಗಲ ಮಾಡಿರೋ ಕಾರಣ ಎಲ್ಲವನ್ನೂ ಮರೆತು ಬಿಟ್ಟಿದ್ದಾರೆ. तुम बच्चों को बाप बैठ समझाते हैं, तुम खुद कहते हो बाबा हम आपसे कल्प कल्प मिलते हैं. ತಾವು ಮಕ್ಕಳು, ಬಾಬಾ ನಮಗೆ ಮಕ್ಕಳಿಗೆ ಹೇಳುತ್ತಾರೆ ಮತ್ತು ತಾವು ಕೂಡ ಹೇಳುತ್ತೀರಿ, ಬಾಬಾ ನಾವು ಕಲ್ಪದಲ್ಲಿಯೂ ಕೂಡ ತಮ್ಮ ಜೊತೆ ಮಿಲನ ಮಾಡುತ್ತೇವೆ. ಅವರ ಆಪ್ಸೆ ವರ್ಷ ಲೇತೆ ಹೇ, ಮತ್ತು ತಮ್ಮಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಫಿರ್ ಕೈಸೆ ಗವಾತೆ ಹೇ, ಯ ಬುದ್ಧಿ ಮೇ ಹೇ. ಅದು ಆ ಆಸ್ತಿಯನ್ನು ಕೂಡ ನಾವು ಹೇಗೆ ಕಳೆದುಕೊಳ್ಳುತ್ತೇವೆ ಅದು ಕೂಡ ಬುದ್ಧಿಯಲ್ಲಿದೆ. ಜ್ಞಾನ तो ಅನೇಕ ಪ್ರಕಾರಕ್ಕೆ ಹೇ, ज्ञान ಅಂತೂ ಅನೇಕ ಪ್ರಕಾರದಿದೆ. परंतु ज्ञान का सागर भगवान को ही कहा जाता है. ಆದರೆ ಜ್ಞಾನದ ಸಾಗರ ಅಂತ ಪರಮಾತ್ಮನಿಗೆ ಹೇಳಲಾಗತ್ತೆ. अब यह भी सब समझाते हैं ವಿನಾಶ ಹೋಗ ಜರೂರ್. ಇದನ್ನಂತೂ ಎಲ್ಲರೂ ತಿಳಿಸುತ್ತಾರೆ, ತಿಳಿದುಕೊಂಡಿದ್ದಾರೆ. ವಿನಾಶ ಅಂತೂ ಆಗೇ ಆಗತ್ತೆ. ಆಗೇ ಬಿ ವಿನಾಶ ಹುವಾ ತಾ, ಮೊದಲು ಕೂಡ ವಿನಾಶ ಆಗಿತ್ತು. ಕೈಸೆ ಹುವಾ ತಾ ये किसको भी पता नहीं है. ಹೇಗೆ ಆಗಿತ್ತು ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಶಾಸ್ತ್ರೋं में तो विनाश के बारे में क्या क्या लिख दिया है. ಶಾಸ್ತ್ರದಲ್ಲಂತೂ ವಿನಾಶಕ್ಕೋಸ್ಕರ ಏನನ್ನು ಬರೆದಿಟ್ಟಿದ್ದಾರೆ. ಪಾಂಡವ್ और ಕೌರವ್ ಕಿ ಯುದ್ಧ ಕೈಸೆ ಹೋ ಸಕ್ತಿ ಹೈ, ಪಾಂಡವರದು ಮತ್ತು ಕೌರವರದು ಯುದ್ಧ ಹೇಗೆ ನಡೆಯುತ್ತದೆ. ಅಭಿ ತುಮ್ ಬ್ರಾಹ್ಮಣ ಹೋ ಸಂಗಮ್ ಪರ್, ಬ್ರಾಹ್ಮಣೋ ಕಿ ತೋ ಕೊಯ್ ಲಡಾಯಿ ಹೈ ನಹಿ. ತಾವು ಬ್ರಾಹ್ಮಣರು ಸಂಗಮ ಯುಗದಲ್ಲಿದ್ದೀರಿ, ಬ್ರಾಹ್ಮಣರದು ಯಾವುದೇ ಜಗಳ ಅಥವಾ ಯುದ್ಧ ನಡೆದೇ ಇಲ್ಲ. ಬಾಪ್ ಕತೆ ತುಮ ಹಮಾರೆ ಬಚ್ಚೆ ಹೋ ನಾನ್ ವೈಲೆನ್ಸ್ ಡಬಲ್ ಅಹಿಂಸಕ್. ತಾವು ನಮ್ಮ ಮಕ್ಕಳು, ನೀವು ಅಹಿಂಸಕರು ಹಾಗೂ ಡಬಲ್ ಅಹಿಂಸಕರು. ಅಭಿ ತುಮ್ ನಿರ್ವಿಕಾರಿ ಬನ್ ರಹೆ ಹೋ, ತಾವು ಈಗ ನಿರ್ವಿಕಾರಿ ಆಗ್ತಾ ಇದ್ದೀರಿ. ತುಮ್ ಹಿ ಬಾಪ್ ಸೆ ಕಲ್ಪ್ ಕಲ್ಪ್ ವರ್ಷ ಲೇತೆ ಹೋ, ತಾವೇ ತಂದೆಯಿಂದ ಕಲ್ಪದಲ್ಲಿಯೂ ಕೂಡ ಆಸ್ತಿಯನ್ನು ಪಡೆಯುತ್ತೀರಿ. ಇಸ್ಮೆ ಕುಚ್ ಭಿ ತಕ್ಲೀಫ್ ಕಿ ಬಾತ್ ನಹೀ ಹೈ, ಇದರಲ್ಲಿ ಯಾವುದೇ ತೊಂದರೆಯ ಮಾತುಗಳು ಇಲ್ಲ. ನಾಲೆಜ್ ಬಡಿ ಸಹಜ ಹೈ, ಜ್ಞಾನ ಅಂತೂ ಬಹಳ ಸರಳವಾಗಿದೆ. 84 ಜನ್ಮೋं का ಚಕ್ರ ತುಮಾರಿ ಬುದ್ಧಿ ಮೇ ಹೈ, 84 ಜನ್ಮಗಳ ಚಕ್ರ ತಮ್ಮ ಬುದ್ಧಿಯಲ್ಲಿ ಇದೆ. ಅಭಿ ನಾಟಕ ಪೂರಾ ಹೋತಾ ಹೈ, ಈಗ ನಾಟಕ ಪೂರ್ಣವಾಗುತ್ತಿದೆ. ಬಾಕಿ ಥೋಡಾ ಟೈಮ್ ಹೈ, ಈಗ ಸ್ವಲ್ಪ ಸಮಯ ಇದೆ. ತುಮ ಜಾನ್ತೆ ಹೋ ಅಭಿ ऐसा समय आने वाला है, ಈಗ ಇಂಥ ಸಮಯ ಬರುತ್ತಿದೆ. जो साहूकारों को भी अनाज नहीं मिलेगा, पानी नहीं मिलेगा. ಶ್ರೀಮಂತರಿಗೂ ಕೂಡ ಆಹಾರ ಸಿಗುವುದಿಲ್ಲ, ನೀರು ಸಿಗುವುದಿಲ್ಲ. इसको कहा जाता है दुख के पहाड़. ಕೂನೆ ನಾಯಕ್ ಕೇಲ್ है ना. ಬಾಬಾ ಅಂತಾರೆ ಇದಕ್ಕೆ ಹೇಳಲಾಗತ್ತೆ ಬೆಟ್ಟದಷ್ಟು ದುಃಖಗಳು ಬರುತ್ತವೆ ಅಂತ. ಇದಕ್ಕೆ ಕೂನೆ ನಾಯಕ್ ಕೇಲ್ ಅಂತ ಹೇಳಲಾಗತ್ತೆ. ಇತನೆ ಸಬ್ ಖತಮ್ ಹೋ ಜಾಯಂಗೆ, ಇಷ್ಟೊಂದೆಲ್ಲನೂ ಕೂಡ ವಿನಾಶ ಆಗಿಬಿಡತ್ತೆ. ಕೊಯ್ ಭೂಲ್ ಕರ್ತೆ ಹೇ,
तो उनको ದಂಡ मिलता है. ಯಾರು ತಪ್ಪು ಮಾಡಿದರೆ ಅವರಿಗೆ ದಂಡ ಸಿಗುತ್ತದೆ. इन्होंने क्या भूल की है? ಇವರು ಏನು ತಪ್ಪು ಮಾಡಿದ್ದಾರೆ? सिर्फ एक ही भूल की है जो बाप को भूले है. ಇವರು ಒಂದೇ ತಪ್ಪು ಮಾಡಿದರೆ, ಕೇವಲ ತಂದೆಯನ್ನು ಮರೆತಿದ್ದಾರೆ. ತುಮ್ ತೋ ಬಾಪ್ ಸೆ ರಾಜಾ ಇಲ್ಲೇ ರಹೆ ಹೋ. ತಾವಂತೂ ಬಾಬರವರಿಂದ ರಾಜೇ ಏನು ಪಡ್ಕೋತಾ ಇದ್ದೀರಿ. ಬಾಕಿ ಮನುಷ್ಯರು ಸಮಸ್ತೆ ಮರೆ ಕಿ ಮರೆ. ಉಳ್ಕಿದ್ದು ಮನುಷ್ಯರೇನು ತಿಳ್ಕೊಂಡಿದ್ದಾರೆ, ಇನ್ನೇನು ನಾವು ಸತ್ವಿ ಅಂದರೆ ಸತ್ವಿ. ಮಹಾಭಾರತ ಲಡಾಯಿ ಥೋಡಿ ಭಿ ಶುರು ಹುಯಿ ತೋ ಮರ್ ಜಾಯಂಗೆ. ಮಹಾಭಾರತ ಯುದ್ಧ ಸ್ವಲ್ಪ ಶುರುವಾದ್ರೂ ಕೂಡ ಸತ್ತು ಹೋಗುತ್ತಾರೆ. ತುಮ್ ತೋ ಜೀತೆ ಹೋನ, ತಾವಂತೂ ಬದುಕಿದಿರಲ್ವಾ. ತುಮ್ ಟ್ರಾನ್ಸ್ಫರ್ ಹೋಕರ್ ಅಮರ್ ಲೋಕ್ ಮೇ ಜಾತೆ ಹೋ, ತಾವು ಟ್ರಾನ್ಸ್ಫರ್ ಆಗಿ ಅಮರ ಲೋಕಕ್ಕೆ ಹೋಗುತ್ತೀರಿ. ಇಸ್ ಪಢಾಯಿ ಕಿ ತಾಕತ್ ಸೆ, ಈ ವಿದ್ಯೆಯ ಶಕ್ತಿಯಿಂದ. ಪಢಾಯಿ ಕೋ ಸೋರ್ಸ್ ಆಫ್ ಇನ್ಕಮ್ ಕಹ ಜಾತಾ ಹೈ. ವಿದ್ಯೆಗೆ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಾಗತ್ತೆ, ಸಂಪಾದನೆಗೆ ಆಧಾರ ಅಂತ ಹೇಳಾಗತ್ತೆ. ಶಾಸ್ತ್ರೋं की भी पढ़ाई है, उससे भी इनकम होती है, परंतु वह पढ़ाई है भक्ति की. ಶಾಸ್ತ್ರಕ್ಕೂ ಕೂಡ ವಿದ್ಯೆ ಅಂತ ಹೇಳಾಗತ್ತೆ, ಅದರಿಂದಲೂ ಕೂಡ ಸಂಪಾದನೆ ಆಗತ್ತೆ. ಅದು ಆ ವಿದ್ಯೆ ಭಕ್ತಿ ಮಾರ್ಗದ್ದಾಗಿದೆ. अब बाप कहते मैं तुमको इन ಲಕ್ಷ್ಮೀ ನಾರಾಯಣ ಜೈಸಾ ಬನಾತಾ ಹೂँ. ನಾನು ನಿಮ್ಮನ್ನು ಲಕ್ಷ್ಮೀನಾರಾಯಣ ಥರ ಮಾಡುತ್ತೇನೆ. ತುಮ್ ಅಭಿ ಸ್ವಚ್ಛ ಬುದ್ಧಿ ಬಂತೆ ಹೋ, ತಾವು ಈಗ ಸ್ವಚ್ಛ ಬುದ್ಧಿಯವರಾಗುತ್ತೀರಿ. ತುಮ್ ಜಾನ್ತೆ ಹೋ ಹಮ ಊಂಚಿತೆ ಊಂಚ್ ಬಂತೆ ಹೇ. ತಾವು ತಿಳಿದುಕೊಂಡಿದ್ದೀರಿ ನಾವು ಶ್ರೇಷ್ಠಾತಿ ಶ್ರೇಷ್ಠ ಆಗುತ್ತೇವೆ. ಫಿರ್ ಪುನರ್ಜನ್ಮ ಲೇತೆ ಲೇತೆ ನೀಚೆ ಉತರ್ತೆ ಹೇ. ನಂತರ ಪುನರ್ಜನ್ಮವನ್ನು ಪಡೆಯುತ್ತಾ ಕೆಳಗೆ ಬರುತ್ತೀರಿ. ನಯಸೆ ಪುರಾಣ ಹೋತಾ ಹೈ, ಹೊಸದರಿಂದ ಹಳೆಯದು ಆಗುತ್ತದೆ. ಸಿಡಿ ಜರೂರು ಉತರ್ನಿ ಪಡೇನ, ಸಿಡಿಯನ್ನು ಕೆಳಗೆ ಇಳಿಯಲೇಬೇಕಲ್ಲ. ಅಭಿ ಸೃಷ್ಟಿಗೆ ಭಿ ಉತರ್ತಿ ಕಲಾ ಹೈ. ಈಗ ಈ ಸೃಷ್ಟಿದು ಕೂಡ ಇಳಿಯುವ ಕಲೆ ಇದೆ. ಚಡ್ತಿ ಕಲಾ ಥಿ ತೋ ಇನ್ನು ದೇವತಾओं का राज्य था, ಸ್ವರ್ಗ ಥ. ಏರುವ ಕಲೆ ಯಾವಾಗಿತ್ತು? ದೇವತೆಗಳ ರಾಜ್ಯ ಇದ್ದಾಗ, ಸ್ವರ್ಗ ಇದ್ದಾಗ. ಅಭಿ ನರಕ ಹೈ, ಈಗಂತೂ ನರಕ ಇದೆ. ಅಭಿ ತುಮ್ ಫಿರ್ ಸೆ ಪುರುಷಾರ್ಥ ಕರ್ ರಹೆ ಹೋ ಸ್ವರ್ಗವಾಸಿ ಬನ್ನೆ ಕೆ ಲಿಯೆ. ತಾವು ಈಗ ಪುರುಷಾರ್ಥ ಮಾಡುತ್ತಾ ಇದ್ದೀರಿ ಸ್ವರ್ಗವಾಸಿ ಆಗಲು. ಬಾಬಾ ಬಾಬಾ ಕಹತೆ ರಹತೆ ಹೋ, ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತೀರ. ಓ ಗಾಡ್ ಫಾದರ್ ಕಹ ಪುಕಾರ್ತೆ ಹೇ, ಓ ಗಾಡ್ ಫಾದರ್ ಅಂತ ಕೂಗ್ತಾ ಇದ್ದೀರಿ. ಪರಂತು ಯह थोड़ी समझते कि वह आत्माओं का बाप ऊंचते ऊंच है, हम उनके बच्चे फिर दुखी क्यों? ಇದನ್ನು ಯಾರಾದರೂ ತಿಳ್ಕೊಂಡಿದ್ದಾರ? ನಾವು ಆತ್ಮಗಳು, ಆ ತಂದೆ ನಮ್ಮ ಆತ್ಮಗಳ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ, ನಾವು ಅವನ ಮಕ್ಕಳು, ನಾವು ದುಃಖಿ ಯಾಕಿದ್ದೀವಿ? ಅಭಿ ತುಮ್ ಸಮಜ್ತೆ ಹೋ ದುಃಖಿ ಭಿ ಹೋನಾ ಹಿ ಹೈ, ನೀವು ದುಃಖಿನೂ ಆಗಲೇಬೇಕಾಗಿದೆ. ಯ ಸುಖ ಅವ್ರ ದುಃಖ ಖೇಲ್ ಹೈ ನಾ, ಇದು ಸುಖ ಮತ್ತು ದುಃಖದ ಆಟವಾಗಿದೆ. ಜೀತ ಮೇ ಸುಖ ಹೈ, ಹಾರ ಮೇ ದುಃಖ ಹೈ. ಗೆಲುವಿನಲ್ಲಿ ಸುಖವಿದೆ, ಸೋಲಿನಲ್ಲಿ ದುಃಖವಿದೆ. ಬಾಪ್ನೆ ರಾಜ್ಯ ದಿಯ, ರಾವಣೆ ಛೀನ್ ಲಿಯ. ತಂದೆ ಬಂದು ನಮಗೆ ರಾಜ್ಯವನ್ನು ಕೊಟ್ಟರು, ರಾವಣನು ಬಂದು ಅದನ್ನು ಕಸಿದುಕೊಂಡನು. ಅಭಿ ತುಮ್ ಬಚ್ಚೋं की बुद्धि में है, बाप से हमको स्वर्ग का वर्षा मिलता है. ತಾವು ಮಕ್ಕಳ ಬುದ್ಧಿಯಲ್ಲಿ ಈಗ ಇದೆ, ತಂದೆಯಿಂದ ನಮಗೆ ಆಸ್ತಿಯು ಸಿಗುತ್ತದೆ. ಬಾಪ್ ಆಯಾ ಹುವಾ ಹೈ, ಅಭಿ ಸಿರ್ಫ್ ಬಾಪ್ ಕೋ ಯಾದ್ ಕರ್ನಾ ಹೈ ತೋ ಪಾಪ್ ಕಟ್ ಜಾಯೆಂಗೆ. ತಂದೆಯು ಬಂದಿದ್ದಾರೆ, ಈಗ ಕೇವಲ ತಂದೆಯನ್ನು ನೆನಪು ಮಾಡಿದಾಗ ಪಾಪವು ಕಟ್ಟಾಗುತ್ತದೆ. ಜನ್ಮ ಜನ್ಮಾಂತರ ಕಾ ಸಿರ್ ಪರ್ ಬೋಜ ಬಹುತ್ ಹೈ, ಜನ್ಮ ಜನ್ಮಾಂತರದ ಹೊರೆ ತಲೆಯ ಮೇಲೆ ಬಹಳ ಇದೆ. ಯಹ ಭಿ ತುಮ್ ಜಾನ್ತೆ ಹೋ, ತುಮ್ ಕೋಯಿ ಬಹುತ ದುಃಖಿ ನೈ ಹೋತೆ ಹೋ. ಇದನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಿ, ತಾವು ಬಹಳ ದುಃಖಿ ಆಗುವುದಿಲ್ಲ. ಕುಚ್ ಸುಖ ಭಿ ಹೈ, ಆಟೆ ಮೇ ನಮಕ್, ಸ್ವಲ್ಪ ಸುಖನೂ ಇದೆ. ಹೇಗೆ ಹಿಟ್ಟಿನಲ್ಲಿ ಉಪ್ಪು ಹಾಕುತ್ತಾರೆ, ಜಿಸ್ಕೋ ಕಾಗವಿಷ್ಟ ಸಮಾನ ಸುಖ ಕಹ ಜಾತಾ ಹೈ, ಅದಕ್ಕೆ ಅಲ್ಪ ಕಾಲದ ಸುಖ ಅಂತಲೂ ಹೇಳುತ್ತಾರೆ. ತುಮ್ ಜಾನ್ತೆ ಹೋ ಸರ್ವಕ ಸದ್ಗತಿ ದಾತ ಏಕಿ ಬಾಪ್ ಹೈ. ತಾವು ತಿಳಿದುಕೊಂಡಿದ್ದೀರಿ ಸರ್ವರ ಸದ್ಗತಿ ದಾತ ಒಬ್ಬರೇ ತಂದೆಯಾಗಿದ್ದಾರೆ. ಜಗತ್ಕ ಗುರು ಭಿ ಏಕ್ ಠಹರ, ಜಗತ್ತಿಗೆ ಗುರುನೂ ಕೂಡ ಅವರೇ ಒಬ್ಬರೇ ಇದ್ದಾರೆ. ವಾನಪ್ರಸ್ಥ ಮೇ ಗುರು ಕಿಯಾ ಜಾತಾ ಹೈ, ವಾನಪ್ರಸ್ಥದಲ್ಲಿ ಗುರುಗಳನ್ನು ಮಾಡಿಕೊಳ್ಳಲಾಗುತ್ತದೆ. अभी तो छोटे को भी गुरु कर देते हैं कि अगर मर जाए तो सद्गति को पाएंगे. ಚಿಕ್ಕ ಮಕ್ಕಳಿಗೂ ಕೂಡ ಈಗ ಗುರುಗಳನ್ನಾಗಿ ಮಾಡುತ್ತಾರೆ, ಒಂದು ವೇಳೆ ಸತ್ತರೂ ಕೂಡ ಸದ್ಗತಿ ಸಿಗಲಿ ಅಂತ.
बाप कहते हैं वास्तव में किसको भी गुरु नहीं कह सकते. ವಾಸ್ತವಿಕವಾಗಿ ಯಾರಿಗೂ ಕೂಡ ಗುರು ಅಂತ ಹೇಳಲು ಸಾಧ್ಯವಿಲ್ಲ. ಗುರು ವಹ ಜೋ ಸದ್ಗತಿ ದೇ. ಗುರು ಅಂತ ಯಾರಿಗೆ ಕರೀಲಾಗತ್ತೆ ಅಂದರೆ ಯಾರು ಸದ್ಗತಿಯನ್ನು ಕೊಡುತ್ತಾರೆ. ಸದ್ಗತಿ ದಾತ ತೋ ಏಕಿ ಹೇ. ಎಲ್ಲರಿಗೂ ಸದ್ಗತಿ ಕೊಡುವಂಥ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ. ಬಾಕಿ ಕ್ರೈಸ್ಟ್ ಬುದ್ಧ ಆದಿ ಕೊಯ್ ಭಿ ಗುರು ನೈ ಹೇ. ಹಾಗೆ ನೋಡಿದರೆ ಕ್ರೈಸ್ತ ಬುದ್ಧ ಧರ್ಮ ಸ್ಥಾಪಕರು ಯಾರು ಗುರುಗಳಲ್ಲ. ವೇ ಆತೆ ಹೇ ತೋ सबको सद्गति मिलती है क्या. ಅವ್ರು ಬಂದ್ರೆ ಎಲ್ಲರಿಗೂ ಸದ್ಗತಿ ಸಿಕ್ಬಿಡ್ತದೇನು. ಕ್ರೈಸ್ಟ್ ಆಯ ಉನ್ಕೆ ಪೀಚೆ ಸಬ್ ಆನೆ ಲಗೆ. ಯಾವಾಗ ಕ್ರೈಸ್ತ ಈ ಜಗತ್ತಿಗೆ ಬಂದರು ಅವ್ರ ಜೊತೆ ಮೇಲಿನಿಂದ ಎಲ್ಲರೂ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಜೋ ಬಿ ಉಸ್ ಧರ್ಮಕ್ಕೆ ಥೆ, ಯಾರು ಅವರ ಧರ್ಮದವರಾಗಿದ್ದರೋ ಅವರೆಲ್ಲರೂ ಕೂಡ ಕೆಳಗೆ ಬರಲು ಪ್ರಾರಂಭಿಸಿದರು. ಫಿರ್ ಉನ್ಕೋ ಗುರು ಕೈಸೆ ಕहेंगे. ಪುನಃ ಅವರಿಗೆ ಗುರು ಅಂತ ಹೇಗೆ ಹೇಳೋದು. ಜಬಕಿ ಲೇ ಆನೆ ಲಿಯೇ ನಿಮಿತ್ತ ಬನೆ ಹೇ. ಅವರು ಕರೆದುಕೊಂಡು ಬರಲು ನಿಮಿತ್ತ ಆಗಿದ್ದಾರೆ. ಪತಿತ ಪಾವನ್ ಏಕಿ ಬಾಪ್ ಕೋ ಕಹತೆ ಹೇ ವಹ ಸಬ್ಕೋ ವಾಪಸ್ ಲೇ ಜಾನೆ ವಾಲಾ ಹೇ. ಪತಿತ ಪಾವನ್ ಅಂತ ಒಬ್ಬ ತಂದೆಗೆ ಹೇಳಾಗತ್ತೆ, ಅವರು ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಸ್ಥಾಪನಾ ಭೀ ಕರ್ತೆ ಹೇ. ಸಿರ್ಫ್ ಸಬ್ಕೋ ಲೇ ಜಾಯೆ ತೋ ಪ್ರಳಯ ಹೋ ಜಾಯೆ. ಅವರ ಸ್ಥಾಪನೆಯನ್ನು ಕೂಡ ಮಾಡುತ್ತಾರೆ. ಒಂದು ವೇಳೆ ಎಲ್ಲರನ್ನೂ ಕರೆದುಕೊಂಡು ಹೋದರೆ ಅದು ಪ್ರಳಯವಾಗಿ ಬಿಡುತ್ತದೆ. ಪ್ರಳಯ ತೋ ಹೋತಿ ನೈ ಹೇ. ಪ್ರಳಯ ಅಂತೂ ಆಗುವುದೇ ಇಲ್ಲ. ಸರ್ವ ಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತಾ ಗಾಯಿ ಹುಯಿ ಹೇ. ಸರ್ವಶಾಸ್ತ್ರಗಳ ಶಿರೋಮಣಿ ಶ್ರೀಮದ್ ಭಗವದ್ಗೀತಾ ಅಂತ ಗಾಯನ ಮಾಡಲಾಗಿದೆ. ಗಾಯನ ಹೇ ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತೆ ಭಾರತ. ಗಾಯನನೂ ಕೂಡ ಇದೆ. ಅಧರ್ಮ ಹೆಚ್ಚಾದಾಗ ನಾನು ಭಾರತದಲ್ಲಿ ಬರುತ್ತೇನೆ. ಭಾರತ್ ಮೇ ಹಿ ಬಾಪ್ ಆತೆ ಹೇ. ಭಾರತದಲ್ಲಿ ತಂದೆ ಬರುತ್ತಾರೆ. ಸ್ವರ್ ಕಿ ಬಾದಶಾಹಿ ದೇನೆ ವಾಲಾ ಬಾಪ್ ಹೈ. ಉನ್ಕೋ ಭಿ ಸರ್ವವ್ಯಾಪಿ ಕಹ ದೇತೆ ಹೈ. ಸ್ವರ್ಗದ ಆಸ್ತಿಯನ್ನು ಕೊಡುವಂತಹ ತಂದೆ ಆಗಿದ್ದಾರೆ. ಅವರಿಗೂ ಕೂಡ ಸರ್ವವ್ಯಾಪಿ ಅಂತ ಹೇಳುತ್ತಾರೆ. ಅಭಿ ತುಮ್ ಬಚ್ಚೋं को खुशी है कि नई दुनिया में सारे विश्व पर एक हमारा ही राज्य होगा. ತಾವು ಮಕ್ಕಳಿಗೆ ಈಗ ಖುಷಿ ಇದೆ, ಇಡೀ ವಿಶ್ವದ ಮೇಲೆ ನಮ್ಮದೇ ರಾಜ್ಯ ಇರುತ್ತದೆ. ಉಸ್ ರಾಜ್ಯಕ್ಕೋ ಕೊಯ್ ಚೀನ್ ನೈ ಸಕ್ತಾ ಹೈ. ಆ ರಾಜ್ಯವನ್ನು ಯಾರು ಕೂಡ ಕಸಿದುಕೊಳ್ಳಲು ಆಗುವುದಿಲ್ಲ. ಯಾ ತೋ ಟುಕಡೆ ಟುಕಡೆ ಪರ್ ಆಪಸ್ ಮೇ ಕಿತನಾ ಲಡ್ತೆ ಜಗಡ್ತೆ ರಹತೆ ಹೈ. ಇಲ್ಲಂಕು ಚಿಕ್ಕ ಚಿಕ್ಕ ತುಕ್ಕಡಿಗಳಿಗಾಗಿ ಎಷ್ಟೊಂದು ಜಗಳವಾಡುತ್ತಾರೆ. ತುಮಕೋ ತೋ ಮಜಾ ಹೈ. ನಿಮಗಂಕು ಬಹಳ ಮನೋರಂಜನೆ ಇದೆ. ಕಗ್ಯ ಮಾರ್ನಿ ಹೇ. ಖುಷಿಯಲ್ಲಿ ಕುಣಿದಾಡಬೇಕು ಅಂತಾರೆ ಬಾಬಾರವರು. ಕಲ್ಪ ಕಲ್ಪ ಬಾಬಾ ಸೆ ಹಮ ವರ್ಷ ಲೇತೆ ಹೇ ತೋ ಕಿತನಿ ಖುಷಿ ಹೋನಿ ಚಾಹಿಯೆ. ಪ್ರತಿ ಕಲ್ಪದಲ್ಲಿ ಕೂಡ ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ಅಂದ ಮೇಲೆ ಎಷ್ಟೊಂದು ಖುಷಿಯಾಗಬೇಕು. ಬಾಪ್ ಕತೆ ಮುಜೆ ಯಾದ್ ಕರೋ ಫಿರ್ ಭಿ ಭೂಲ್ ಜಾತೆ ಹೇ. ತಂದೆ ಹೇಳುತ್ತಾರೆ, ತಾವು ನನ್ನನ್ನು ನೆನಪು ಮಾಡಿ, ಆದರೂ ಕೂಡ ಮರೆತು ಬಿಡುತ್ತಾರೆ. ಕತೆ ಹೇ ಬಾಬಾ ಯೋಗ ಟೂಟ ಜಾತ ಹೇ. ಹೇಳುತ್ತಾರೆ, ಬಾಬಾ ಯೋಗ ಕಟ್ಟಾಗಿ ಬಿಡುತ್ತದೆ. ಬಾಬಾನೇ ಕಹ ಹೇ ಯೋಗ ಅಕ್ಷರ ನಿಕಾಲ್ ದೋ. ಯೋಗ ಅನ್ನುವಂಥ ಶಬ್ದನೇ ತೆಗೆದು ಬಿಡ್ರಿ. ಓತೋ ಶಾಸ್ತ್ರೋं का ಅಕ್ಷರ ಹೈ. ಅವಂಕು ಶಾಸ್ತ್ರದ ಶಬ್ದಗಳು. ಬಾಪ್ ಕತೆ ಮುಜೆ ಯಾದ್ ಕರೋ, ನನ್ನನ್ನು ನೆನಪು ಮಾಡಿರಿ. ಯೋಗ ಭಕ್ತಿ ಮಾರ್ಗ ಅಕ್ಷರ ಹೈ. ಯೋಗ ಅಂದರೆ ಭಕ್ತಿ ಮಾರ್ಗದ ಶಬ್ದವಾಗಿದೆ. ಬಾಪ್ ಸೆ ಬಾದಶಾಹಿ ಮಿಲ್ತಿ ಹೇ. ಸ್ವರ್ಗಕ್ಕೆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿಯು ಸಿಗುತ್ತದೆ. ಉನ್ಕೋ ತುಮ್ ಯಾದ್ ನೈ ಕರೆಂಗೆ ತೋ ವಿಕರ್ಮ ವಿನಾಶ ಕಸೆ ಹೋಂಗೆ. ಅಂಥ ತಂದೆಯನ್ನು ತಾವು ನೆನಪು ಮಾಡದಿದ್ದರೆ ವಿಕರ್ಮವು ಹೇಗೆ ವಿನಾಶವಾಗುವುದು. ರಾಜಾಯಿ ಕೈಸೆ ಮಿಲೇಗಿ. ತಮಗೆ ರಾಜಾಯಿ ಹೇಗೆ ಸಿಗುತ್ತದೆ. ಯಾದ್ ನೈ ಕರೆಂಗೆ ತೋ ಪದವಿ ಕಮ್ ಹೋ ಜಾಯೇಗ. ನೆನಪನ್ನು ಮಾಡದಿದ್ದರೆ ಪದವಿನೂ ಕೂಡ ಕಡಿಮೆಯಾಗುತ್ತದೆ. ಸಜಾ ಭಿ ಕಾಯಂಗೆ, ಶಿಕ್ಷೆಯನ್ನು ಕೂಡ ತಿನ್ನಬೇಕಾಗತ್ತೆ. ಯಹ ಭಿ ಅಕಲ್ ನೈ ಹೇ. ಈ ಒಂದು ಬುದ್ಧಿನೂ ಕೂಡ ಇಲ್ಲ. ಇತನೇ ಬೇಸಮಜ್ ಬಂದ್ ಪಡೆ ಹೇ. ಇಷ್ಟೊಂದು ತಿಳುವಳಿಕೆ ಹೀನರು ಆಗಿಬಿಟ್ಟಿದ್ದಾರೆ. ಮೈ ಕಲಪ್ ಕಲಪ್ ತುಮಕೋ ಕಹತಾ ಹೂँ ಮಾಮೆ ಕಮ್ ಯಾದ ಕರೋ. ನಾನು ನಿಮಗೆ ಕಲ್ಪ ಕಲ್ಪವೂ ಹೇಳುತ್ತೇನೆ, ತಂದೆ ಒಬ್ಬನನ್ನೇ ನೆನಪು ಮಾಡಿ. ಜೀತೆ ಜಿ ಇಸ್ ದುನಿಯಾ ಸೆ ಮರ್ ಜಾವು. ಬದುಕಿದ್ದರೂ ಕೂಡ ಈ ಜಗತ್ತಿನಿಂದ ಸತ್ತು ಬಿಡಿ. ಬಾಪ್ ಕಿ ಯಾದ್ ಸೆ ತುಮಾರೆ ವಿಕರ್ಮ ವಿನಾಶ ಹೋಂಗೆ. ತಂದೆ ನೆನಪಿನಿಂದ
ತಮ್ಮ ವಿಕರ್ಮವು ವಿನಾಶವಾಗುತ್ತದೆ. ಅವ್ರು ತುಂಬ ವಿಜಯ ಮಾಲಕ ದಾನ ಬನ್ ಜಾಯಂಗೆ, ಮತ್ತೆ ನೀವು ವಿಜಯ ಮಾಲೆಯ ಮಣಿಗಳು ಆಗುತ್ತೀರಿ. ಕಿತ್ನಾ ಸಹಜ, ಎಷ್ಟೊಂದು ಸರಳವಾಗಿದೆ. ಊಂಚತೆ ಊಂಚ್ ಶಿವ ಬಾಬಾ और ब्रह्मा दोनों हाईएस्ट है. ಶ್ರೇಷ್ಠಾತಿ ಶ್ರೇಷ್ಠ ಶಿವ ಬಾಬಾ ಮತ್ತು ಬ್ರಹ್ಮ ಬಾಬಾ ಇಬ್ಬರು ಕೂಡ ಹೈಯೆಸ್ಟ್ ಇದ್ದಾರೆ. ಓ ಪಾರಲೌಕಿಕ ಯ ಅಲೌಕಿಕ. ಶಿವ ಬಾಬಾರವರು ಪಾರಲೌಕಿಕ ತಂದೆ, ಬ್ರಹ್ಮರವರು ಅಲೌಕಿಕ ತಂದೆ. ಬಿಲ್ಕುಲ್ ಸಾಧಾರಣ ಟೀಚರ್ ಹೈ. ನೋಡಲಿಕ್ಕೆ ಬಹಳ ಸಾಧಾರಣ ಟೀಚರ್ ಇದ್ದಾರೆ. वो टीचर्स फिर भी सजा देते हैं. या तो ಆ ಶಿಕ್ಷಕರು ಇನ್ನೂ ಶಿಕ್ಷೆಯನ್ನು ಕೊಡುತ್ತಾರೆ. ಆದರೆ ಈ ಶಿಕ್ಷಕರು पुचकारा देते हैं, ಹುರಿದುಂಬಿಸುತ್ತಾರೆ. कहते हैं मीठे बच्चे बाप को याद करो, ಸತೋಪ್ರಧಾನ್ बनना है. ಹೇಳುತ್ತಾರೆ, ಮಧುರ ಮಕ್ಕಳೇ, ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನ ಆಗಬೇಕಾಗಿದೆ. ಪತಿತ ಪಾವನ್ ಏಕಿ ಬಾಪ್ ಹೈ. ಪತಿತ ಪಾವನ ಒಬ್ಬರೇ ತಂದೆ ಇದ್ದಾರೆ. ಗುರು ಬಿ ವಹಿ ಟರ ಅವ್ರು ಕೊಯ್ ಗುರು ಹೋ ನ ಸಕಿ. ಗುರುನು ಕೂಡ ಅವರೇ ಆದರೂ ಬೇರೆ ಯಾವ ಗುರುಗಳು ಇಲ್ಲ. ಕತೆ ಬುದ್ಧ ಪಾರ ನಿರ್ವಾಣ ಗಯ ಯ ಸಬ್ ಗಪೋಡ ಹೈ. ಹೇಳುತ್ತಾರೆ, ಬುದ್ಧನು ನಿರ್ವಾಣಧಾಮಕ್ಕೆ ಹೋದನು ಅಂತ. ಆದರೆ ಇದೆಲ್ಲವೂ ಕೂಡ ಸುಳ್ಳಾಗಿದೆ. ಏಕ ಬಿ ವಾಪಸ್ ಜಾನ ಸಕೆ ಸಬ್ ಕಾ ಡ್ರಾಮಾ ಮೇ ಪಾರ್ಟ್ ಹೈ. ಯಾರೂ ಒಬ್ಬರೂ ಕೂಡ ವಾಪಸ್ ಹೋಗಲು ಸಾಧ್ಯವಿಲ್ಲ. ಎಲ್ಲರದೂ ಈ ನಾಟಕದಲ್ಲಿ ಪಾತ್ರವಿದೆ. ಕಿತನೆ ವಿಶಾಲ ಬುದ್ಧಿ ಅವ್ರ ಖುಷಿ ರನಿ ಚಾಯಿ. ತಮಗೆ ಎಷ್ಟೊಂದು ವಿಶಾಲ ಬುದ್ಧಿ ಹಾಗೂ ಖುಷಿ ಇರಬೇಕು. ಉಪರ್ ಸೆ ಲೇಕರ್ ಸಾರಾ ಜ್ಞಾನ ಬುದ್ಧಿ ಮೇ ಹೈ. ಮೇಲಿನಿಂದ ಹಿಡ್ಕೊಂಡು ಕೆಳಗಿನವರೆಗೆ ಎಲ್ಲ ಜ್ಞಾನ ತಮ್ಮ ಬುದ್ಧಿಯಲ್ಲಿದೆ. ಬ್ರಾಹ್ಮಣ ಈ ಜ್ಞಾನ ಉಟಾತೆ ಹೈ. ಬ್ರಾಹ್ಮಣರೇ ಈ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ. ನ ಶೂದ್ರೋಮೆ ನ ದೇವತಾವಮೆ ಯ ಜ್ಞಾನ ಹೈ. ಈ ಜ್ಞಾನವು ಶೂದ್ರರಲ್ಲಿಯೂ ಇಲ್ಲ, ದೇವತೆಗಳಲ್ಲಿಯೂ ಕೂಡ ಇಲ್ಲ. ಕೇವಲ ಬ್ರಾಹ್ಮಣರಲ್ಲಿ ಮಾತ್ರ ಈ ಜ್ಞಾನವಿದೆ. ಅಬ ಸಮಜ್ನೆ ವಾಲ ಸಮಜೆ. ಇದನ್ನು ಯಾರು ತಿಳ್ಕೊಬೇಕಂತೀರಿ ಅವ್ರು ತಿಳ್ಕೊಳ್ಳಿ. ಜೋ ನ ಸಮಜೆ ಉನ್ಕಾ ಮೌತ್ ಹೈ. ಯಾರು ತಿಳ್ಕೊಳ್ಳೋದಿಲ್ಲ ಅವ್ರು ಸಾಯ್ತಾರೆ. ಪದವಿ ಕಮ್ ಹೋ ಜಾಯೇಗ. ಪದವಿನೂ ಕೂಡ ಕಡಿಮೆ ಆಗುತ್ತೆ. ಸ್ಕೂಲ್ ಮೇ ಬಿ ನೈ ಪಡ್ತೆ ಹೇ ತೋ ಪದ ಕಮ್ ಹೋ ಜಾತಾ ಹೈ. ಸ್ಕೂಲ್ನಲ್ಲಿ ಕೂಡ ಯಾರು ಸರಿಯಾಗಿ ಓದೋದಿಲ್ಲ ಅವ್ರ ಪದವಿನೂ ಕೂಡ ಕಡಿಮೆ ಆಗುತ್ತೆ. ಅಲಪ್ ಬಾಬಾ ಬೇ ಬಾದಶಾಹಿ. ಅಲಪ್ ಅಂದರೆ ತಂದೆ, ಬೇ ಅಂದರೆ ಬಾದಶಾಹಿ. ಹಮ್ ಫಿರ್ ಸೆ ಅಪ್ನಿ ರಾಜಧಾನಿ ಮೇ ಜಾ ರಹೇ ಹೈ. ನಾವು ಪುನಃ ನಮ್ಮ ರಾಜಧಾನಿಯಲ್ಲಿ ಹೋಗುತ್ತೇವೆ. ಯ ಪುರಾನಿ ದುನಿಯಾ ಖತಮ್ ಹೋ ಜಾಯೇಗಿ. ಇದು ಹಳೆಯ ಜಗತ್ತು, ಇದು ವಿನಾಶವಾಗುತ್ತದೆ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणೆಗೋಸ್ಕರ ಮುಖ್ಯ ಸಾರ 1ನೇ ಪಾಯಿಂಟ್ ಇದೆ. बाप हमें ऐसे नए विश्व की राजाई देते हैं जिसे कोई भी छीन नहीं सकता. ತಂದೆ ನಮಗೆ ಇಂತಹ ವಿಶ್ವದ ರಾಜಾಯಿಯನ್ನು ಕೊಡುತ್ತಾರೆ, ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇಸ್ ಖುಷಿ ಮೇ ಖಗ್ಗಿಯ ಮಾರ್ನಿ ಚಾಯಿ. ಈ ಖುಷಿಯಲ್ಲಿ ಸದಾ ಇರಬೇಕು. 2ನೇ ಪಾಯಿಂಟ್ ಇದೆ. ವಿಜಯ್ ಮಾಲಾ ಕಾ ದಾನ ಬನ್ನೆ ಕೆ ಲಿಯೆ ಜೀತೆ ಜಿ ಇಸ್ ಪುರಾನಿ ದುನಿಯಾ ಸೆ ಮರ್ನಾ ಹೈ. ವಿಜಯ ಮಾಲೆಯ ಮಣಿಯಾಗಲು ಬದುಕಿದ್ದರೂ ಕೂಡ ಈ ಹಳೆಯ ಜಗತ್ತಿನಿಂದ ಸಾಯಬೇಕಾಗಿದೆ. ಬಾಪ್ ಕಿ ಯಾದ್ ಸೆ ವಿಕರ್ಮ ವಿನಾಶ ಕರ್ನ ಹೈ. ತಂದೆಯ ನೆನಪಿನಿಂದ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು. ವರದಾನ ಇದೆ. ಏಕಕ್ಕೆ ಸಾಥ್ ಸರ್ವ ರಿಶ್ತಾ ನಿಭಾನೆ ವಾಲೆ ಸರ್ವ ಕಿನಾರೆ ಸೆ ಮುಕ್ತ ಸಂಪೂರ್ಣ ಪರಿಸ್ಥಾ ಭವ. ಒಬ್ಬ ತಂದೆಯ ಜೊತೆಯ ಮೂಲಕ ಸರ್ವ ಸಂಬಂಧಗಳನ್ನು ನಿಭಾಯಿಸುವಂತಹ, ಸರ್ವ ಆಧಾರದಿಂದ ಮುಕ್ತಾಗುವಂತಹ ಸಂಪೂರ್ಣ ಪರಿಸ್ಥಿತಿಗಳು ಆಗಿರಿ. जैसे कोई चीज़ बनाते हैं, जब वह बनकर तैयार हो जाती है तो किनारा छोड़ देते हैं. ಯಾವುದಾದ್ರೂ ವಸ್ತುವನ್ನು ತಯಾರು ಮಾಡ್ತಾ ಇದ್ದಾಗ ಯಾವಾಗ ತಯಾರಾಗತ್ತೆ ಆವಾಗ ಅದು ಆಧಾರವನ್ನು ಬಿಟ್ಟು ಬಿಡುತ್ತದೆ. ऐसे जितना संपन्न स्टेज के समीप आते जाएंगे, ಹಾಗೆಯೇ ತಾವು ಸಂಪನ್ನ ಸ್ಟೇಜಿನ ಸಮೀಪ ಬರುತ್ತಾ ಹೋದಾಗ ಉತ್ನಾ ಸರ್ವಸೆ ಕಿನಾರ ಹೋತಾ ಜಾಯಂಗೆ. ಆಗ ತಾವು ಕೂಡ ಸರ್ವ ಆಧಾರಗಳಿಂದ ಮುಕ್ತ ಆಗುತ್ತಾ ಹೋಗುತ್ತೀರಿ.
जब सब संबंधों से वृत्ति द्वारा किनारा हो जाए, ಯಾವಾಗ ಸರ್ವ ಸಂಬಂಧಗಳು ವೃತ್ತಿಯಿಂದ ದೂರವಾದಾಗ, ಅರ್ಥಾತ್ ಕಿಸಿ ಮೇ ಬಿ ಲಗಾವ್ ನ ಹೋ, ಅರ್ಥಾತ್ ಯಾರ ಮೇಲೂ ಕೂಡ ಮೋಹ ಇರಬಾರದು. ತಬ ಸಂಪೂರ್ಣ ಪರಿಸ್ಥಾ ಬನೆಂಗೆ, ಆಗ ಸಂಪೂರ್ಣ ಪರಿಸ್ಥಿತಿಗಳು ಆಗುತ್ತೀರಿ. ಏಕಕ್ಕೆ ಸಾಥ್ ಸರ್ವ ರಿಶ್ತೆ ನಿಭಾನ ಯಹಿ ಠಿಕಾನ ಹೈ, ಒಬ್ಬರ ಜೊತೆ ಸರ್ವ ಸಂಬಂಧವನ್ನು ಅನುಭವಿಸುವುದು, ನಿಭಾಯಿಸುವುದು ಇದೇ ಠಿಕಾನೆಯಾಗಿದೆ. इससे ही अंतिम परिस्थिति जीवन की मंजिल समीप अनुभव होगी. ಇದರಿಂದಲೇ ಅಂತಿಮ ಪರಿಸ್ಥಿತಿ ಜೀವನದ ಗುರಿ ಸಮೀಪ ಅನುಭವವಾಗುತ್ತದೆ. ಬುದ್ಧಿ ಕಾ ಭಟಕ್ನ ಬಂದ್ ಹೋ ಜಾಯೇಗಾ, ಬುದ್ಧಿಯ ಅಲೆದಾಟವು ಬಂದಾಗುತ್ತದೆ. ಸ್ಲೋಗನ್ ಇದೆ, ಸ್ನೇಹ ऐसा चुंबक है जो ग्लानि करने वाले को भी ಸಮೀಪ ले आता है. ಸ್ನೇಹ ಇಂಥ ಒಂದು ಅಯಸ್ಕಾಂತವಾಗಿದೆ, ನಿಂದನೆ ಮಾಡುವವರನ್ನು ಕೂಡ ಸಮೀಪ ತೆಗೆದುಕೊಂಡು ಬರುತ್ತದೆ. ಅಚ್ಚ, ಓಂ ಶಾಂತಿ. ಓಂ ಶಾಂತಿ. ಇಂದಿನ ಮುರಳಿಯ ತಾರೀಕಿದರೆ 6/6/2020. ಬಾಬಾವ್ರು ಹೇಳ್ತಾರೆ, ಮೀಟೆ ಬಚ್ಚೆ ಇಸ್ ಬೇಹದ್ ಕೆ ಖೇಲ್ ಮೇ ತುಮ್ ಆತ್ಮ ರೂಪಿ ಆ್ಯಕ್ಟರ್ ಪಾರ್ಟ್ದಾರಿ ಹೋ. ಮಧುರ ಮಕ್ಕಳೇ, ಈ ಬೇಹದ್ದಿನ ನಾಟಕದಲ್ಲಿ ತಾವು